ಹೆಲೋ ಸ್ನೇಹಿತರೆ, ಖಡಕ್ ಸಿನಿಮಾಗೆ ಸ್ವಾಗತ. ನಿನ್ನೆ ಅಷ್ಟೇ ಸೌತ್ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆದವು. ಯಾವುದೇ ಇಂಡಸ್ಟ್ರಿಯ ಬಿಗ್ ಸಿನಿಮಾ ಆದ್ರೂ ಆಸ್ ಯೂಶುವಲ್ ಕರ್ನಾಟಕದಲ್ಲಿ ಒಳ್ಳೆ ಮಟ್ಟದಲ್ಲೇ ರಿಲೀಸ್ ಆಗ್ತವೆ. ಸೊ ಹಾಗಿದ್ರೆ ಬನ್ನಿ, ಯಾವ ಸಿನಿಮಾಗಳು ಹೇಗೆ ರಿಸೆಪ್ಷನ್ ನ ಪಡ್ಕೊಂಡಿದೆ ಅಂಡ್ ಎಷ್ಟು ಬಿಸ್ನೆಸ್ ನ ಮಾಡಿದೆ ಮತ್ತು ಮುಂದಿನ ದಿನಗಳಲ್ಲಿ ಇವುಗಳ ಮಾರ್ಕೆಟ್ ಹೇಗಿದೆ ಅಂತ ನೋಡ್ಕೊಂಬರೋಣ. ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ, ಬಿಗ್ಗೆಸ್ಟ್ ರಿಲೀಸ್ ಅಂತ ಕಂಡಿದ್ದು ಆಲ್ ಓವರ್ ಇಂಡಿಯಾ ಅಂಡ್ ಕರ್ನಾಟಕದಲ್ಲಿ ಲಿಯೋ ಸಿನಿಮಾ. ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಸಿನಿಮಾಗೆ 1100ಕ್ಕಿಂತ ಹೆಚ್ಚು ಶೋಗಳು ಸಿಕ್ಕಿದ್ವು. ಇದು ಹೈಯೆಸ್ಟ್ ಎವರ್ ಇನ್ ಬೆಂಗಳೂರು. ಲಾಸ್ಟ್ ಬೆಸ್ಟ್ ಅಂದ್ರೆ ಜೈಲರ್ ಮತ್ತು KGF 2. ಅವನ್ನ ಮೀರಿಸಿ ಲಿಯೋ ರಿಲೀಸ್ ಆಯ್ತು. ಲಿಯೋ ಬೆಂಗಳೂರಲ್ಲಿ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಈ ವರ್ಷದಲ್ಲೇ ರಿಲೀಸ್ ಆಗಿರುವಂತಹ ಎಲ್ಲಾ ಸಿನಿಮಾಗಳಿಗಿಂತ ದೊಡ್ಡ ಕಲೆಕ್ಷನ್ ಆಗಿದೆ. ಅದರಲ್ಲೂ ಜಾನ್ವರಿಯಲ್ಲಿ ರಿಲೀಸ್ ಆಗಿದ್ದ ಕ್ರಾಂತಿ ಸಿನಿಮಾ 14ರಿಂದ 15 ಕೋಟಿ ಕಲೆಕ್ಟ್ ಮಾಡಿತ್ತು. ಆ ರೆಕಾರ್ಡ್ ಅನ್ನ ಲಿಯೋ ಈಗ ಬ್ರೇಕ್ ಮಾಡಿದೆ, ಅದು 10% ಮಾರ್ಜಿನ್ ಅಲ್ಲಿ. ಕೆಲವು ಟ್ರ್ಯಾಕರ್ಸ್ ಪ್ರಕಾರ ಸಿನಿಮಾ 13.65 ಕೋಟಿ ಕಲೆಕ್ಟ್ ಮಾಡಿದೆ ಅಂತ ಕೂಡ ರಿಪೋರ್ಟ್ಸ್ ಇದೆ. ಯೂಶಲಿ ಟ್ರ್ಯಾಕರ್ಸ್ ಮಾಹಿತಿಗಿಂತ 5ರಿಂದ 10% ಜಾಸ್ತಿ ಕಲೆಕ್ಟ್ ಆಗಿರುವಂತಹ ಸಾಧ್ಯತೆ ಇರುತ್ತೆ, ಯಾಕಂದ್ರೆ ಕೆಲವು ಥಿಯೇಟರ್ಗಳು ಲಿಸ್ಟ್ ಆಗಿರಲ್ಲ. ವರ್ಲ್ಡ್ ವೈಡ್ ಲಿಯೋ ಸಿನಿಮಾ 135ರಿಂದ 140 ಕೋಟಿ ಮಾಡಿರುವಂತಹ ಸಾಧ್ಯತೆ ಇದೆ ಆಸ್ ಪರ್ ಅರ್ಲಿ ಎಸ್ಟಿಮೇಟ್ಸ್. ಇದರಲ್ಲಿ ಕರ್ನಾಟಕದ ಪಾಲು 14ರಿಂದ 15 ಕೋಟಿವರೆಗೂ ಇದೆ. ಇನ್ನು ನಮ್ಮ ಕನ್ನಡದ ಬಿಗ್ಗಿ ಗೋಸ್ಟ್ ಕೂಡ ಅದನ್ನ ರಿಲೀಸ್ ಆಗಿ ಉತ್ತಮ ರೆಸ್ಪಾನ್ಸ್ ಅನ್ನ ಪಡ್ಕೊಂಡಿದೆ. ಅಂಡ್ ಇದರ ಕರೆಕ್ಷನ್ ಅಂಡ್ ಶೋಗಳನ್ನ ಕೇಳಿದ್ರೆ ನಮ್ಗೆ ಸ್ವಲ್ಪ ಎಲ್ಲೋ ಬೇಜಾರಾಗಬಹುದು. ಆಲ್ ಓವರ್ ಕರ್ನಾಟಕ ಸಿನಿಮಾ ಚೆನ್ನಾಗಿ ರಿಲೀಸ್ ಆಗಿದೆ, ಆದ್ರೆ ಬೆಂಗಳೂರಲ್ಲಿ ಮಾತ್ರ ಗೋಸ್ಟ್ ರಿಲೀಸ್ ಆಗಿದ್ದು ತುಂಬಾ ನಿರಾಶಾದಾಯಕ. ಅರೌಂಡ್ 240ರಿಂದ 250 ಶೋಗಳಲ್ಲಿ ಮಾತ್ರ ಸಿನಿಮಾ ರಿಲೀಸ್ ಆಗಿತ್ತು. ಬಟ್ ಈ ಸಿನಿಮಾಗೆ ಇದಕ್ಕಿಂತ ಡಬಲ್ ಮಟ್ಟದಲ್ಲಿ ರಿಲೀಸ್ ಆಗುವಂತಹ ಪೊಟೆನ್ಶಿಯಲ್ ಖಂಡಿತ ಇತ್ತು. ಬಟ್ ಔಟ್ಸೈಡ್ ಬೆಂಗಳೂರು ಚೆನ್ನಾಗಿ ರಿಲೀಸ್ ಆಗಿದ್ರು. ಸಿನಿಮಾದ ಕಲೆಕ್ಷನ್ ಡೀಸೆಂಟ್ ಆಗಿದೆ. ಗೋಸ್ಟ್ ತಮಿಳ್ ಮತ್ತು ಹಿಂದಿಯಲ್ಲಿ ಕೂಡ ರಿಲೀಸ್ ಆಗಿತ್ತು, ಆದ್ರೆ ತುಂಬಾ ಕಮ್ಮಿ ಶೋಗಳಲ್ಲಿ ಮಾತ್ರ. ಇದನ್ನ ಲೋ ರಿಲೀಸ್ ಅಂತ ಕೂಡ ಕರೀತಾರೆ. ವಿತ್ ಲೋ ರಿಲೀಸ್ ಸಿನಿಮಾ 2.25ರಿಂದ 2.5 ಕೋಟಿ ಕಲೆಕ್ಷನ್ ಮಾಡಿದೆ ಆಲ್ ಓವರ್ ಇಂಡಿಯಾ. ಆಸ್ ಪರ್ ದ ಹೈಪ್, ಸಿನಿಮಾ ಯಾವುದೇ ಕಾರಣಕ್ಕೂ 5 ಕೋಟಿಗಿಂತ ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇರಲಿಲ್ಲ ಅಂತ ಅನ್ಕೊಂಡಿದ್ವಿ, ಅದು ಟೀಸರ್ ಮತ್ತು ಟ್ರೈಲರ್ ಅಷ್ಟು ಚೆನ್ನಾಗಿದ್ದಾಗ. ಬಟ್ 2 ಡೇಸ್ ಇಂದಾನೆ ಲೋ ಆಗುತ್ತೇನೋ ಇಂಟಿಮೇಷನ್ ಸಿಕ್ತು. ಇದು ಬರೀ ಶೋಸ್ ಕಡಿಮೆ ಸಿಕ್ಕಿದ್ದಕ್ಕೆ ಮಾತ್ರ ಅಂತ ಅನ್ಕೋಬೇಡಿ, ಕೊಟ್ಟಿದ್ದ ಶೋಗಳು ಕೂಡ ಭರ್ತಿ ಆಗದೆ ಇರೋ ಕಾರಣ. ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಡಿಮ್ಯಾಂಡ್ ಅಂಡ್ ಸಪ್ಲೈ ಅನ್ನೋದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಅಂದ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬುಕ್ ಮಾಡ್ತಿದ್ರೆ ಅದರ ಹೈಪ್ ನೋಡಿ ಥಿಯೇಟರ್ಗಳಲ್ಲಿ, ಅದರಲ್ಲೂ ಮೇಜರ್ ಆಗಿ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಶೋ ಸಂಖ್ಯೆಯನ್ನ ಜಾಸ್ತಿ ಮಾಡ್ತಾರೆ. ಆದ್ರೆ ಯಾಕೋ ಗೊತ್ತಿಲ್ಲ, ಗೋಸ್ಟ್ ಅಲ್ಲಿ ಅದು ಆಗ್ಲಿಲ್ಲ. ಒಂದು ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ, ಗೋಸ್ಟ್ ಈಸ್ ಬೆಟರ್ ಯಾವ್ದ್ರಲ್ಲಿ ಅಂತೀರಾ, ಕೊಟ್ಟಿರೋ ಶೋಗಳನ್ನ ಉಳಿಸ್ಕೊಂಡಿರೋದ್ರಲ್ಲಿ. ಗೋಸ್ಟ್ ಸಿನಿಮಾ 92% ಶೋಸ್ ಗಳನ್ನ ಹಾಗೆ ಉಳಿಸ್ಕೊಂಡಿದೆ. ಅದೇ ಲಿಯೋ ಸಿನಿಮಾ 65% ಶೋಗಳನ್ನ ಮಾತ್ರ ಉಳಿಸ್ಕೊಂಡಿದೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ 100 ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದ್ರೆ 65 ಥಿಯೇಟರ್ಗಳಲ್ಲಿ ಮಾತ್ರ ಆ ಸಿನಿಮಾ ಉಳ್ಕೊಂಡಿದೆ ಅಂತ ಅರ್ಥ. ಸೊ 65% ಅಂತ ಅಂದ್ರೆ 1100 ಶೋಸ್ಗಳು ಸಿಕ್ಕಿದ್ರೆ ಅದರಲ್ಲಿ 65% ಶೋಸ್ಗಳು ಮಾತ್ರ ಡೇ 2ಗೆ ರಿಟೇನ್ ಆಗಿದೆ ಅಂತ ಅರ್ಥ. ಬಟ್ ಗೋಸ್ಟ್ ಸಿನಿಮಾಗೆ 92% ರಿಟೇನ್ ಆಗಿದೆ. ಅಂಡ್ ಇದಕ್ಕೂ ಒಂದು ರೀಸನ್ ಇದೆ. ಇದು ಯಾಕೆ ಅಂದ್ರೆ ತುಂಬಾ ಅರ್ಲಿ ಮಾರ್ನಿಂಗ್ ಶೋಗಳು ಇದ್ದ ಕಾರಣ ಅವೆಲ್ಲ ಸೆಕೆಂಡ್ ಡೇಗೆ ತೆಗ್ದಿರ್ತಾರೆ. ಅಷ್ಟೇ ಅಲ್ಲ, ಹೊಸ 2 ಸಿನಿಮಾಗಳು ಗಣಪತ್ ಮತ್ತು ಟೈಗರ್ ನಾಗೇಶ್ವರ್ ರಾವ್ ಸಿನಿಮಾಗಳಿಗೆ ಶೋಸ್ ಗಳನ್ನ ಹಂಚಿಕೆ ಮಾಡಿದ್ದಾರೆ. ಸೊ 1110 ಶೋ ಇಂದ 697 ಶೋಸ್ ಗಳಿಗೆ ಲಿಯೋ ಇಳಿದಿದೆ. ಬಟ್ ಸ್ಟಿಲ್ ಬುಕಿಂಗ್ಸ್ ವಿಚಾರದಲ್ಲಿ ಟಾಪ್ ಅಲ್ಲೇ ಇದೆ. ಹೌಎವರ್, ಗೋಸ್ಟ್ ಸಿನಿಮಾದ ಈವ್ನಿಂಗ್ ಮತ್ತು ನೈಟ್ ಶೋಸ್ಗಳು ಒಳ್ಳೆ ಆಕ್ಯುಪೆನ್ಸಿನ ಪಡ್ಕೊಂಡಿದ್ವು. ಅಂದ್ರೆ ಜಾಸ್ತಿ ಟಿಕೆಟ್ಸ್ ಗಳು ಸೇಲ್ ಆಗಿತ್ತು. ಬೆಳಗ್ಗೆ ಮತ್ತು ಮಧ್ಯಾಹ್ನ 45% ಆಕ್ಯುಪೆನ್ಸಿ ಇತ್ತು, ಆದ್ರೆ ರಾತ್ರಿ ಅಷ್ಟರಲ್ಲಿ 65ರಿಂದ 68% ಆಕ್ಯುಪೆನ್ಸಿ ಆಗಿದೆ, ವಿಚ್ ಇಸ್ ವೆರಿ ಗುಡ್ ಸೈನ್. ಅಂಡ್ ಇದು ತುಂಬಾನೇ ದೊಡ್ಡ ರೀಸನ್ ಶೋಸ್ಗಳು ರಿಟೇನ್ ಆಗೋದಕ್ಕೆ. ಭಗವಂತ್ ಕೇಸರಿ ಸಿನಿಮಾ ಕೂಡ ಇದೇ ದಿನ ರಿಲೀಸ್ ಆಗಿತ್ತು. ರೀಸೆಂಟ್ ಬಾಲಯ್ಯ ಸಿನಿಮಾಗಳಿಗಿಂತ ಇದು ಲೋ ವಾಲ್ಯೂಮ್ ಅಲ್ಲಿ ರಿಲೀಸ್ ಆಗಿದೆ ಬಿಕಾಸ್ ಆಫ್ ಕಾಂಪಿಟೇಷನ್. ಅಂಡ್ ಸಿನಿಮಾ ಕರ್ನಾಟಕದಲ್ಲಿ 1.4 crores ಇಂದ 1.5 ಕೋಟಿ ಕಲೆಕ್ಟ್ ಮಾಡಿದೆ. ಮೂವಿಗೆ ಅಷ್ಟು ಹೈಪ್ ಇಲ್ಲದೆ ಇದ್ದಿದ್ದ ಕಾರಣದಿಂದ ಅದು ತುಂಬಾನೇ ಎಕ್ಸ್ಪೆಕ್ಟೆಡ್ ನಂಬರ್ಸ್. ಬಟ್ ಮೂವಿಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಇದು ಫೆಸ್ಟಿವಲ್ ಅಲ್ಲಿ ಗುಡ್ ನಂಬರ್ಸ್ ಕಲೆಕ್ಟ್ ಮಾಡಬಹುದು. ಬಟ್ ಲಿಮಿಟೆಡ್ ಸ್ಕ್ರೀನ್ಸ್ ಇರೋದ್ರಿಂದ ಫೈನಲ್ ಕಲೆಕ್ಷನ್ 8ರಿಂದ 10 ಕೋಟಿ ಆಗ್ಬಹುದು ಅಂತ ಪ್ರೆಡಿಕ್ಟ್ ಮಾಡಬಹುದು. ಇನ್ನು ಲಿಯೋಗೆ ಮಿಕ್ಸ್ಡ್ ರೆಸ್ಪಾನ್ಸ್ ಬಂದಿದೆ ಅಂಡ್ ಗೋಸ್ಟ್ಗೆ ಅಬೋ ಆವರೇಜ್ ಪಾಸಿಟಿವ್ ರೆಸ್ಪಾನ್ಸ್ ಗಳು ಬಂದಿವೆ. ಇದು ಫ್ಯೂಚರ್ ಅಲ್ಲಿ ಸಸ್ಟೈನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕಾದ್ ನೋಡೋಣ. ಹಬ್ಬದ ದಿನಗಳಿರೋದ್ರಿಂದ 2 ಸಿನಿಮಾಗಳು ಖಂಡಿತ ಒಳ್ಳೆ ಕಲೆಕ್ಷನ್ ಮಾಡ್ತವೆ. ಗೋಸ್ಟ್ ಸಿನಿಮಾಗೆ 18ರಿಂದ 25 ಕೋಟಿವರೆಗೂ ಕಲೆಕ್ಷನ್ ಆಗುವಂತಹ ಸಾಧ್ಯತೆ ಇದೆ, ಅದು ಹಾಲಿಡೇಸ್ ಇರೋದ್ರಿಂದ ಮಾತ್ರ. ಹಾಗೂ ಲಿಯೋ ಕರ್ನಾಟಕದಲ್ಲಿ 40 ಕೋಟಿ ಕಂಪ್ಲೀಟ್ ಮಾಡಿ 50 ಕೋಟಿಗೆ ಟ್ರೈ ಮಾಡಬಹುದು ಅನ್ನೋ ಪ್ರಿಡಿಕ್ಷನ್ ಇದೆ. ಬಟ್ ಈ ಕಲೆಕ್ಷನ್ ಆಗ್ಲಿ ಬಿಸ್ನೆಸ್ ಆಗ್ಲಿ ಒಪ್ಪೋ ಅಂತದ್ದ ಅಂತ ನೀವೇ ಡಿಸೈಡ್ ಮಾಡಿ. ಎಷ್ಟೋ ಜನ ಗೋಸ್ಟ್ ಪ್ರಮೋಷನ್ ಆಗಿಲ್ಲ ಅಂತ ಅಂದ್ರು. ಅಂಡ್ ಲಿಯೋ ಸಿನಿಮಾಗೂ ಕೂಡ ಆ ಮಟ್ಟದ ಪ್ರಮೋಷನ್ ನಾವು ಕಾಣಲಿಲ್ಲ. ಇನ್ಫ್ಯಾಕ್ಟ್ ಲಿಯೋ ಟೀಮ್ ಕರ್ನಾಟಕಕ್ಕೆ ಬಂದೇ ಇಲ್ಲ.
ವಿಜಯ್ ಅವರು ಯಾವುದೇ ಇಂಟರ್ವ್ಯೂಸ್ ಗಳನ್ನ ಕೂಡ ಕೊಟ್ಟಿಲ್ಲ ಅಥವಾ ಆಡಿಯೋ ಫಂಕ್ಷನ್ ಪ್ರೀ ರಿಲೀಸ್ ಫಂಕ್ಷನ್ ಗಳನ್ನ ಕೂಡ ಮಾಡಲಿಲ್ಲ. LCO ಅನ್ನೋ ಟ್ಯಾಗ್ ಲೋಕೇಶ್ ಕನಗರಾಜ್ ಮತ್ತು ವಿಜಯ್ ಕಾಂಬೋ ಅನ್ನೋ ವಿಷಯಕ್ಕೆ ಕ್ರಿಯೇಟ್ ಆಗಿದ್ದ ಹೈಪ್ ಪರಿಣಾಮ ಇದು. ಅದನ್ನ ಬಿಟ್ರೆ ಬೇರೆ ಯಾವುದೇ ದೊಡ್ಡ ಪ್ರಮೋಷನ್ ನಾವು ಟೀಮ್ ಇಂದ ನೋಡ್ಲಿಲ್ಲ. ಆದ್ರೆ ಅಲ್ಲಿನ ಫ್ಯಾನ್ಸ್ ಮತ್ತು ಸಿನಿಮಾ ಲವರ್ಸ್ ಸಿನಿಮಾನ ಟ್ರೆಂಡ್ ಅಲ್ಲಿ ಇಟ್ರು. ಇಲ್ಲಿ ಈ ತರದ ಪ್ರಮೋಷನ್ಗಳು ಖಂಡಿತ ನಡೆದಿದೆ. ಆಕ್ಚುಲಿ ಒಂದು ಪ್ರೀ ರಿಲೀಸ್ ಈವೆಂಟ್ ಗ್ರ್ಯಾಂಡ್ ಆಗಿ ನಡಿಬೇಕಾಗಿತ್ತು ಅನ್ನೋದು ಬಿಟ್ರೆ ಶಿವಣ್ಣ ಮತ್ತು ಶ್ರೀನಿ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಶಿವಣ್ಣ ಅಷ್ಟೊಂದು ಇಂಟರ್ವ್ಯೂಗಳನ್ನ ಕೊಟ್ಟಿರೋದು ನಾನು ನೋಡೇ ಇರಲಿಲ್ಲ. ಮುಂಬೈಗೆ ಹೋಗಿ ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ. ದಸರಾದಲ್ಲಿ ಕೂಡ ಭಾಗಿಯಾಗಿದ್ರು. ಚೆನ್ನೈನ ಒಂದು ಕಾಲೇಜಲ್ಲಿ ಕೂಡ ಒಂದು ಈವೆಂಟ್ ಮಾಡಿದ್ರು. ಹೋರ್ಡಿಂಗ್ಸು, ಪ್ರೆಸ್ ಮೀಟ್ಸು, ರೀಲ್ಸು ಎಲ್ಲಾ ಕಡೆ ಆಕ್ಟಿವ್ ಆಗಿದ್ರು. ಬಟ್ ಯಾಕೋ ಗೊತ್ತಿಲ್ಲ, ನಮ್ಮಲ್ಲಿ ಆದಷ್ಟು ಫ್ಯಾನ್ಸ್ಗಳು ಡಿವೈಡ್ ಆಗ್ಬಿಟ್ಟಿದ್ದಾರೆ ಅಂತ ಅನಿಸ್ತು. ಇವ್ರ ಸಿನಿಮಾಗೆ ಅವರು, ಅವ್ರ ಸಿನಿಮಾಗೆ ಇವರು ಸಪೋರ್ಟ್ ಮಾಡಲ್ಲ ಅಂತ. ಮೊದಲೇ ನಮ್ಮ ಕರ್ನಾಟಕದಲ್ಲಿ ಸಿನಿಮಾ ಅಂತ ನೋಡೋ ಮಂದಿ ಇರೋದು ತುಂಬಾನೇ ಕಮ್ಮಿ. ಅದರಲ್ಲಿ ಆಡಿಯನ್ಸ್ ಡಿವೈಡ್ ಆಗಿರೋದೇ ಈಗ ಪ್ರಾಬ್ಲಮ್. ಇನ್ನೂ ಕಾಲ ಮಿಂಚಿಲ್ಲ. ಸಿನಿಮಾ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತಿದ್ರೆ ಓಕೆ, ಸಿನಿಮಾ ಚೆನ್ನಾಗಿಲ್ಲ ಸೋಲ್ತು ಅಂತ ಅನ್ಬೋದಿತ್ತು. ಆದ್ರೆ ಒಂದು ಒಳ್ಳೆ ಅಟೆಂಪ್ಟ್ ಮಾಡಿದ್ದಾರೆ. ನೋಡ್ಬೋದು ಗುರು ಸಿನಿಮಾ ಅನ್ನುವಂತಹ ರಿವ್ಯೂ ಕೂಡ ಇದೆ. ಆದ್ರೂ ನಾವು ಹೋಗಲ್ಲ ಅಂದ್ರೆ ಅವಾಗ ಕಷ್ಟ ಆಗುತ್ತೆ. ಹೆಚ್ಚಾಗಿ ನಾನೇನು ಹೇಳ್ಬೇಕಾಗಿಲ್ಲ. ಕಮೆಂಟ್ಸ್ ಅಲ್ಲಿ ನೀವೇ ಹೇಳ್ತಾ ಇರ್ತೀರಾ ನಮ್ಮ ಕನ್ನಡ ಸಿನಿಮಾಗೆ ಪ್ರಾಧಾನ್ಯತೆ ಕೊಡೋಣ, ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡೋಣ ಅಂತ. ಅದು ನಂಬರ್ಸ್ ಆಗಿ ಕನ್ವರ್ಟ್ ಆಗಬೇಕು, ಥಿಯೇಟರ್ಗಳು ಫಿಲ್ ಆಗಬೇಕು. ಅಂಡ್ ನಮ್ಮ ಕನ್ನಡ ಇಂಡಸ್ಟ್ರಿ ಲಾಸ್ಟ್ ಇಯರ್ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು. ಸೊ ವಿತೌಟ್ ಎನಿ ಬ್ಯಾರಿಯರ್ಸ್ ಒಳ್ಳೆ ಸಿನಿಮಾಗಳನ್ನ ಬಂದಾಗ ಖಂಡಿತ ನೋಡೋಣ. ವೆದರ್ ಇಟ್ ಈಸ್ ಲಿಯೋ, ವೆದರ್ ಇಟ್ ಈಸ್ ಗೋಸ್ಟ್ ಅಥವಾ ಭಗವಂತ ಕೇಸರಿ, ಯಾವುದೇ ಸಿನಿಮಾ ಚೆನ್ನಾಗಿದ್ರು ನೋಡೋಣ. ಬಟ್ ಮೊದಲ ಪ್ರಾಮುಖ್ಯತೆ ನಮ್ಮ ಕನ್ನಡ ಸಿನಿಮಾಗೆ ಕೊಡೋಣ. ಅದರಲ್ಲೂ ಅದು ಚೆನ್ನಾಗಿದ್ದಾಗ ಅದನ್ನ ನಾವೇ ಉಳಿಸಿ ಬೆಳೆಸ್ಬೇಕಲ್ವಾ. ಸಿನಿಮಾಗಳು ನಮ್ಮ ಇಂಡಸ್ಟ್ರಿನ ಡಿಸೈಡ್ ಮಾಡುತ್ತೆ KFI ಎಲ್ಲಿ ಸ್ಟ್ಯಾಂಡ್ ಆಗುತ್ತೆ ಅಂತ. ಅಂಡ್ KFI ನ ಸಿನಿಮಾಗಳು ಕೂಡ ಬೇರೆ ಭಾಷೆಯ ಸಿನಿಮಾಗಳ ಜೊತೆಗೆ ಕಾಂಪೀಟ್ ಮಾಡೋ ಲೆವೆಲ್ ಅಲ್ಲಿ ಅಪ್ಗ್ರೇಡ್ ಆಗಬೇಕು. ಅಂಡ್ ಆ ತರದ ಸಿನಿಮಾಗಳನ್ನ ನಾವು ಕೂಡ ನಮ್ಮಲ್ಲಿ ರಿಲೀಸ್ ಮಾಡಬೇಕು, ಬೇರೆ ಭಾಷೆಗಳಲ್ಲೂ ರಿಲೀಸ್ ಮಾಡಬೇಕು. ಆಗ ಮಾತ್ರ ಲ್ಯಾಂಗ್ವೇಜ್ ನ ಬ್ಯಾರಿಯರ್ಗಳು ಬ್ರೇಕ್ ಆಗುತ್ತೆ, ನಮ್ಮ ಸಿನಿಮಾಗಳು ಅಲ್ಲೂ ಕೂಡ ವರ್ಕ್ ಆಗುತ್ತೆ. ಅಂಡ್ ಹಾನೆಸ್ಟ್ ಫಿಲ್ಮ್ಸ್ಗಳು ನಮ್ಮ ಕನ್ನಡದಲ್ಲೂ ಕೂಡ ತುಂಬಾನೇ ಜಾಸ್ತಿ ಬರಬೇಕು. ತುಂಬಾ ಪಾಸಿಟಿವ್ ಆಗಿರೋಣ. ಮುಂದಿನ ದಿನಗಳು ಒಳ್ಳೇದೇ ಆಗಿರ್ಲಿ. ನಾವೇ ನಮ್ಮ ಇಂಡಸ್ಟ್ರಿಯ ಕೈ ಹಿಡಿಬೇಕು ಗುರು. ಮತ್ತೆ ಬರ್ತೀನಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ. ನಿಮಗೆ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕಂಟೆಂಟ್ ಬರ್ದಿರೋದು ನಿತಿನ್ ಮತ್ತು ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.